ಹಲೋ ಗೈಸ್, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಇವತ್ತು 2ನೇ ದಿನ ಶ್ರೀಶೈಲಂಗೆ ಹೋಗುವ ಜರ್ನಿ. ಈಗ ನಾವು 100 ಕಿಲೋಮೀಟರ್ ನಡೀತಾ ಬಂದಿದ್ದೀವಿ. ಇನ್ನು 600 ಕಿಲೋಮೀಟರ್ ನಡೀತಾ ಹೋಗ್ಬೇಕು. ಇದು 2ನೇ ದಿನದ ಜರ್ನಿ. ಹೇಗಿದೆ ಅಂತ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಕೊನೆವರೆಗೂ ನೋಡಿ ಪ್ಲೀಸ್. ಇಲ್ಲಿ ಮಧ್ಯಾಹ್ನ ಎಲ್ಲರೂ ಸೇರಿ ಊಟ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಊಟ. ಇದು ಮಧ್ಯಾಹ್ನದ ಊಟ. ಇಲ್ಲಿ ನಾವು ರೆಸ್ಟ್ ಮಾಡುತ್ತಿರುವ ಜಾಗ ಇದು. ಈಗ ನಾವು ರಾತ್ರಿ 1ರಿಂದ ನಡೆದು ಈಗ 10 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಇಲ್ಲಿ ರೆಸ್ಟ್ ಮಾಡಿದ್ವಿ. ಒಳ್ಳೆ ಜಾಗ ಇದೆ. ಇದನ್ನು ಕಟ್ತಾ ಇದ್ದಾರೆ. ಯಾವ ಥರ ಇದೆ ಅಂತ ನೋಡಿ ಜಾಗ. ಕೆಲವರು ಇಲ್ಲಿ ಎದ್ದು ರೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಹೋಗ್ತಾ ಇದ್ದಾರೆ ಮುಂದೆ ಬೇರೆ ಕಡೆ ನಿಲ್ಲೋದಕ್ಕೆ. ಈಗ ರೆಸ್ಟ್ ಮಾಡಿ ಇವರು ಸಂಜೆ 12 ಗಂಟೆ ಹೋಗ್ತಾರೆ. ಇದು ರಾತ್ರಿ ವೇಳೆಯಲ್ಲಿ ಇಲ್ಲಿ ಒಂದು ದೇವಸ್ಥಾನ ಇದೆ. ಇದು ಇದ್ರ ಪಕ್ಕದಲ್ಲಿ ಇದೆ. ಇಲ್ಲಿ ಹಾಡ್ತಾ ಇದ್ದಾರೆ. ಏನು ಹಾಡ್ತಾ ಇದ್ದಾರೆ ಅಂತ ಕೇಳಿ ನೀವು. ಈಗ ದೇವಸ್ಥಾನ ಒಳಗಡೆ ಹೋಗೋಣ ಬನ್ನಿ. ಆಗಲೇ ತುಂಬ ರಶ್ ಇತ್ತು, ಅದಕ್ಕಾಗಿ ಈಗ ಹೋಗ್ತಾ ಇದ್ದೀನಿ. ಇವು ಪಲ್ಲಕ್ಕಿಗಳು ಇವನ್ನ ಹೊತ್ತುಕೊಂಡು ಪಾದಯಾತ್ರೆಯನ್ನು ಮಾಡ್ತಾರೆ. ಅಕ್ಕ ಮಾದಿ ಫೋಟೋ ಮತ್ತು ಹನುಮಂತನ ಫೋಟೋ ಇದೆ ಇಲ್ಲಿ. ಈ ದೇವಸ್ಥಾನದ ಹೆಸರು ಮಂಡ್ ಬಸವಣ್ಣ ಅಂತ. ಈಗ ನಾವು ಸಂಜೆ ಊಟ ಮಾಡಿದ್ವಿ. ಮತ್ತೆ ಯಾವ ಥರ ಇದೆ ಅಂತ ನೋಡಿ ಅಡುಗೆ. ವಿಧವಾದ ಅಡುಗೆ ಮಾಡಿ ಹಾಕ್ತಾರೆ. ಗಾಯ್ಸ್, ಊಟ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಊಟ. ಈಗ ನಾವು ಮನ್ಕೋಬೇಕು. ಯಾಕಂದರೆ ನಾಳೆ ಬೆಳಗ್ಗೆ 12 ಗಂಟೆಗೆ ಎದ್ದು ಮತ್ತೆ ನಾವು ಜರ್ನಿನ ಸ್ಟಾರ್ಟ್ ಮಾಡಬೇಕು. ಈಗ ಬೇಗ ಮನ್ಕೊಂಡ್ರೆ ನಾಳೆ ಬೇಗ ಹೋಗಬೇಕು. ಟೇಕ್ ಕೇರ್, ಬಾಯ್. ನಾಳೆ ಸಿಗೋಣ. ರಾತ್ರಿ 12 ಗಂಟೆಗೆ ಎಬ್ಸಿರು. ಯಾಕಂದರೆ ಬೇಗ ಹೋಗಬೇಕು. ಅದಕ್ಕೆ ಇದು ರಾತ್ರಿ 12:30 ಆಗ ಎಬ್ಸಿರು ನಮ್ಮನ್ನ. ನಿನ್ನೆ ಇಲ್ಲಿ ಊಟ ಹಾಕ್ತಾಯಿದ್ರು. ಈಗ ಏನು ಹಾಡ್ತಾ ಇದ್ದಾರೆ ನೋಡಲ್ಲಿ. ಬಿಸಿ ಚಹಾ ಕುಡಿದ್ವಿ. 2 ಕಪ್ ಕುಡಿದ್ವಿ. ಮತ್ತೆ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಮುಖ ಕೂಡ ತಗೊಂಡಿಲ್ಲ, ಯಾಕಂದರೆ ಮುಂದೆ ತಗೊಳ್ಬೋದು. ಯಾಕಂದರೆ ಅವ್ರು ಹೋಗ್ತಾ ಇದ್ದಾರೆ ಅದಕ್ಕೆ. ಇಲ್ಲಿ ಯಾಕೆ ಜನ ಗುಂಪಾಗಿದ್ದಾರೆ ಅಂತ ಕೇಳ್ಬೋದು. ಯಾಕಂದರೆ ಇಲ್ಲಿ ಚಪ್ಪಲಿನ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಭಕ್ತಾದಿಗಳಿಗೆ. ತಗೋದಕ್ಕೆ ಅದಕ್ಕೆ ಮುಕ್ಕಿರಿದ್ದಾರೆ ಭಕ್ತಾದಿಗಳು. ನೋಡಿ ಯಾವ ಥರ ಇದೆ ಚಪ್ಪಲಿ ಅಂತ. ಈಗ ರಾತ್ರಿ 1 ಗಂಟೆ ಆಗಿದೆ. ಇಂಥ ಕತ್ತಲಲ್ಲಿ ನಾವು ನಡೀತಾ ಹೋಗ್ತಾ ಇದ್ದೀವಿ. ಅಲ್ಲಿ ಕೂಡ ಬರ್ತಾ ಇದ್ದಾರೆ, ನಮ್ಮ ಹಿಂದೆ ಬರ್ತಾ ಇದ್ದಾರೆ. ನಾವು ಸ್ವಲ್ಪ ಮುಂದೆ ಇದ್ದೀವಿ. ಇಲ್ಲಿ ಚಹಾ ಕುಡಿದ್ವಿ ಇಲ್ಲಿ. ಯಾಕಂದ್ರೆ ಇಂಥ ಟೈಮಲ್ಲಿ ಚಹಾ ಬೇಕು. ಇಲ್ಲಿ ನಾಷ್ಟ ಕೊಡ್ತಾ ಇದ್ದಾರೆ, ಇಡ್ಲಿ ಮತ್ತು ಸಾಂಬಾರು, ಅನ್ನ ಸಾರ. ಇಲ್ಲಿ ನಾವು ನಾಷ್ಟನ ಮಾಡಿದ್ವಿ. ಇಡ್ಲಿ ಸಾಂಬಾರು ಎಲ್ಲ ಸೂಪರಾಗಿತ್ತು. ನೋಡಿ ಯಾವ ಥರ ಭಕ್ತಾದಿಗಳಿಗೆ ಎಷ್ಟು ಸೇವನೆ ಮಾಡ್ತಾರೆ ಅವರು.
ನೋಡಿ ಪಾಪ ಇಂಥ ಟೈಮಿಗೆ ಎದ್ದವರು ನಮಗೆ ಅನ್ನ ಊಟಕ್ಕೆ ಹಾಕ್ತಾ ಇದ್ದಾರೆ. ಈಗ ನಾವು ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಈಗ ರಾತ್ರಿ 3 ಗಂಟೆ. ಮತ್ತೆ ಒಂದು ಕಡೆ ಕೂತ್ವಿ, ಮತ್ತೊಂದು ಸ್ವಲ್ಪ ಚಾ ಕುಡಿದ್ವಿ. ಈಗ ಬೆಳಗ್ಗೆ 6 ಗಂಟೆ ಆಗಿದೆ. ಇಲ್ಲಿ ಹೊಳೆ ಇದೆ, 2 ಹೊಳೆ ಇಲ್ಲೇ ಕೂಡಿದಾವೆ. ಅದೇ ಬ್ರಿಡ್ಜ್ ಇದು. ಹೊಳೆಯಲ್ಲಿ ನೀರಿಲ್ಲ. ಹಾಯ್ ಗಾಯ್ಸ್, ಈಗ ನಡೀತಾ ಬಂದ್ವಿ. ಈಗ ಇಲ್ಲೊಂದು ದೇವಸ್ಥಾನ ಇದೆ, ಆ ದೇವಸ್ಥಾನ ನಿಮಗೆ ತೋರಿಸ್ತೀನಿ, ಬನ್ನಿ ಹೋಗೋಣ. ಈಗ ಬೆಳಗ್ಗೆ 7:30ಕ್ಕೆ ನಾವು ಪಾದಯಾತ್ರೆನ ಮತ್ತೆ ಶುರು ಮಾಡಿದ್ವಿ. ತುಂಬ ಜನ ಪಾದಯಾತ್ರೆ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ. ಸುಸ್ತಾದರೆ ಈ ಥರ ಕೊಂಡಿರ್ತಾರೆ. ಈಗ ನಾವು ತುಂಬ ದೂರದಿಂದ ನಡೀತಾನೆ ಬಂದ್ವಿ. ಈಗ ಇಲ್ಲಿ ವ್ಯೂ ಯಾವ ಥರ ಇದೆ ನೋಡಿ. ಅದ್ಭುತವಾದ ವ್ಯೂ ನೋಡಿ, ಯಾವ ಥರ ಇದೆ. ಇಲ್ಲಿ ಒಂದು ದೇವಸ್ಥಾನವಿದೆ. ಇದು ಮಾರುತೇಶ್ವರ ಮಂದಿರ ತುಳಸಿಗೇರಿ. ಇದು ಹನುಮಂತನ ದೇವಸ್ಥಾನವಿದೆ. ಇಲ್ಲಿ ಒಳಗಡೆ ಹೋಗೋಣ ಬನ್ನಿ. ಹನುಮಂತನ ದೇವಸ್ಥಾನದ ಹೇಗಿದೆ ಅಂತ ನೋಡೋಣ. ಶ್ರೀ ಆಂಜನೇಯ ಸ್ವಾಮಿ ಪ್ರಸನ್ನ ಶ್ರೀ ಕ್ಷೇತ್ರ ತುಳಸಿಗೇರಿ ದೇವಸ್ಥಾನವಿದೆ. ಒಳಗಡೆ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಇದೆ ನೋಡಿ ಹನುಮಂತನ ದೇವಸ್ಥಾನ ಹೇಗಿದೆ ಅಂತ ನೋಡಿ. ಮೂರ್ತಿ ಯಾವ ಥರ ಇದೆ ಅಂತ ನೋಡಿ. ಇಲ್ಲಿ ಸಣ್ಣ ಸಣ್ಣ ದೇವಸ್ಥಾನ ಒಳಗಡೆನೇ ಇವೆ. ಈ ಥರ ತುಂಬ ದೇವಸ್ಥಾನಗಳಿವೆ ಇಲ್ಲಿ ಒಳಗಡೆನೆ. ಇಲ್ಲಿ ಒಂದು ದೇವಸ್ಥಾನವಿದೆ ನೋಡಿ, ಶ್ರೀ ಕೆಡಿಗರ್ ಕೃಷ್ಣ. ಈಗ ನಾವು ನಡೀತಾ 50 ಕಿಲೋಮೀಟರ್ ನಡೀತಾನೆ ಬಂದ್ವಿ. ಈಗ ನಾವು ರೆಸ್ಟ್ ಮಾಡ್ತಾ ಇದ್ದೀವಿ. ಇದೇ ನಾವು ರೆಸ್ಟ್ ಮಾಡುವ ಜಾಗ. ತುಂಬ ಚೆನ್ನಾಗಿದೆ ಈ ಜಾಗ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪಾರ್ಟ್ 3 ಕಮಿಂಗ್ ಸೂನ್. ಥ್ಯಾಂಕ್ ಯು ವೇಟಿಂಗ್.